ಬಾಗಲಕೋಟೆ ದಾಟಿ ಹೊಂಟೇವ್ರಿ ಈಗ. ಗದಗ ಏನ ಸಂಜೆ 7:30 ತನಕ ಮುಡ್ತೇವ್ರಿ. ಸೊ ಅಲ್ಲಿ ತನಕ ನಾವು ಸ್ಲಿಪ್ಪಿಂಗ್ ಮಾಡ್ಬೇಕನ್ನ ಹೋಗ್ತೇವ್ರಿ, ಮಕ್ಕೋತೇವ್ರಿ. ಸುಮ್ಮನೆ ಸ್ಲಿಪ್ ಮಾಡ್ತೇವ್ರಿ. ಗದಗ ಹೋಗಿಂದ ಬೆಟ್ಟಕ್ಕೇನ್ರಿ. ನಮಸ್ಕಾರ ರೀ. ಇದು ಯಾವ್ದ್ರಿ ಚಂದ್ರಣ್ಣ? ಬದಾಮಿ ರೈಲ್ವೆ ಸ್ಟೇಷನ್ ನೋಡು. ಬನಶಂಕರಿ ಬದಾಮಿಗೆ ಹೋಗುವಂಥ ಬದಾಮಿ ಬನಶಂಕರಿ ದಿವ್ಯ ದರ್ಶನವನ್ನು ತೆಗೆದುಕೋಬೇಕಾದ್ರೆ ನೀವು ರೈಲ್ ಮುಖಾಂತರ ಬಂದರೆ ಈ ಸ್ಟೇಷನ್ ಮುಖಾಂತರ ಹೋಗ್ಬೇಕು ಇಳೋದು. ಇಲ್ಲಿಂದ ನೀವು ಆಟೋ ಮುಖಾಂತರ ಹೋಗ್ಬೋದು, ಬಸ್ಗಳಿವೆ. ಸೊ ರೈಲು ನಿಲ್ದಾಣ ಇನ್ನೂ ಅಪ್ಡೇಟ್ ಮಾಡ್ತಾಯಿದ್ದಾರೆ, ರೈಲು ನಿಲ್ದಾಣವನ್ನು ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ನೋಡ್ಬೋದು ರೈಲು ನಿಲ್ದಾಣದಲ್ಲಿ ಕೆಲಸ ಪ್ರಗತಿಯಲ್ಲಿದೆ. ಎಲ್ಲ ಅಪ್ಡೇಟ್ ಆಗತ್ತಪ್ಪ ಈಗ. ಇಂಡಿಯಾ ಅಂದ್ರೆ ಅಪ್ಡೇಟ್. ಪೂರ್ತಿ ಭಾರತ ದೇಶ ಫುಲ್ ಅಪ್ಡೇಟ್ ಆಗುತ್ತೆ. ನಮಗೆ ಅದ್ರಾಗ ರೈಲ್ವೆ ಇಲಾಖೆ ಅಂತೂ ಭಾಳ ಕೆಟ್ಟ ಅಪ್ಡೇಟ್ ಆಗತ್ತೆ ಅದು. ಗದಗ ಬಂತು ನೋಡ್ರಿ ಸ್ನೇಹಿತರೆ, ನೋಡ್ಬೋದು. ಇದು ಹುಬ್ಳಿಯಿಂದ ಬಂತು ಟ್ರೈನ. ನಮ್ಮ ಟ್ರೈನ್ ಇಲ್ಲಿ ಹೊಂಟದ ಈಗ. ಗಾಡಿ ಜೋಡಿ ಮ್ಯಾಗೆ ಬಂದು ಗದಗ ಪ್ಲಾಟ್ಫಾರ್ಮ್ಗೆ ನೋಡ್ಬೋದು ಗದಗ ಯಾವ ರೀತಿ ಇದೆ ಅಂತ. ಸೊ ನೋಡ್ಬೋದು ಇಲ್ಲಿ ಈ ಕಡೆ ಒಂದು ಟ್ರ್ಯಾಕ್ ಇದೆ. ಸೊ ಈ ಒಂದು ಟ್ರ್ಯಾಕ್ ಐತಲ್ಲ, ಇದು ಒಂದು ಟ್ರ್ಯಾಕ್ ಈ ಕಡೆ ಹುಬ್ಳಿಯಿಂದ ಬರುವಂಥ ಒಂದು ಟ್ರ್ಯಾಕ್ ಆಗಿರುತ್ತೆ. ಆ ಕಡೆಯಿಂದ ಈ ಟ್ರೈನ್ ಬಂದಿದ್ದು. ಸೊ ಇದು ಹುಬ್ಳಿಯಿಂದ ಬಂತದ್ದು ಟ್ರೈನ. ಒಂದೊಂದು ಸ್ಪೀಡ್ ಒಂದೊಂದು ರೇಂಜ್ ಕೊಟ್ಟಿರ್ತಾರೆ ಅವು. ಯಾಕಂದ್ರೆ ಇದು ಯಾಕೆ ಸ್ಲೋ ಹೋಗ್ತದೋ, ಅದು ಯಾಕೆ ಸ್ಪೀಡ್ ಹೋಯ್ತು ಗೊತ್ತಾಗಲ್ಲ. ಬಟ್ ಅವು ಸ್ಟೇಷನ್ಗೆ ಹೋಗ್ತಿರ್ತಾವ್ರಿ ಈಗ. ಓ ಪ್ರಭುಗಳೇ, ಗದಗ ಫಸ್ಟ್ ಸ್ಟಾಪ್ ಇಸ್ ಲಾಸ್ಟ್. ಮಹಾಪ್ರಭುಗಳು ಇಲ್ಲಿದ್ದಾರೆ, ನಮ್ಮ ಗುರುಗಳು. ನೋಡ್ಬೋದು. ಓ ಅಂತ ಓ ಅಂದೆ. ಕರೆಂಟ್ ಸಪ್ಲೈ ಇರ್ತಾನೆ ವಯಸ್ಸು ಕರೆಂಟ್ ಸಪ್ಲೈ ಗದಗ ಬರ್ತೀರಿ ಈಗ. ಗದಗ ಸ್ಟಾಪ್ ಇಸ್ ಕಮ್ಡ್ ಅಂತ ಬಂದೆವು ಗದಗ. ಬಾಜು ಈ ಕಡೆ ಹುಬ್ಳಿಂದ ಬಂತ ನಾವು. ಹೌದಾ? ಎಷ್ಟು ಕಿಲೋಮೀಟರ್ ಅದನ್ನ? 1 ಕಿಲೋಮೀಟರ್ ಪ್ಲಾಟ್ಫಾರ್ಮ್. This one platform is 1 plate.
ನೋಡ್ಬೋದು ಗಡ್ದಾಗ ಹಾಂ ಈ ಕಡೆ ಬರ್ತೇನೆ ಪ್ಲಾಟ್ಫಾರ್ಮ್ ಟೈಮ್ ಎಟ್ಟಾಗ್ಯದ ಆ ಬಸ್ಸನ ಟೈಮ್ ತೋರ್ಸ್ ಗಡೆ ಕ್ಯಾಮ್ರಾದಾಗ ಅಲ್ಲ ಅಲ್ಲಿ ನಿನ್ನ ಟೈಮ್ ಸುದ್ದಿಲ್ಲ ಹಾಂ 7:30 ಟೈಮಿಂಗ್ ಕೊಟ್ಟಾನ ಆದ್ರೆ ಜಲ್ದಿನೇ ಬಂದು ಟೈಮ್ ಇರೋದು 6:56 ಆಗ್ಯದ ಆಗಲೇ 7:30 ಕೊಟ್ಟಾನ ಟೈಮಿಂಗ 6:56ಕ್ಕೆ ಬಂದು ಸ್ಟಾಪ್ ಮಾಡ್ಯಾನ ಹೊಳ್ಳಿ 7:30 ತನಕ ಹೋಗಲ್ ಕಾಣಂಗಿಲ್ಲ ಯಾಕಂದ್ರೆ ಇದು ಈ ಕಡೆ ಹುಬ್ಳಿ ಕಡೆ ಹೋಗ್ಬೇಕಂದ್ರೆ ಗದಗ ನಿಂತರ ಹುಬ್ಳಿ ಕಡೆ ಹೋಗ್ಬೇಕಾದ್ರೆ ಇದು ಚೇಂಜ್ ಮಾಡ್ತಾನೆ ಡೆಬ್ಬಿ ಇಂಜಿನ್ ಚೇಂಜ್ ಮಾಡ್ತಾನೆ ಇಂಜಿನ್ ಹಾಂ ಚೇಂಜ್ ಮಾಡ್ತಾನೆ ಲಿಫ್ಟ್ गदग नोड्री आन कानತ್ತು कृपया ध्यान दीजिए गाड़ी संख्या 1737 बीजापुर मैंगलोर एक्सप्रेस बीजापुर से चलकर हुबली अरसीकेरे के रास्ते मैंगलोर को जाने वाली प्लेटफॉर्म क्रमांक 3 पर खड़ी है। ट्रेन नंबर 1737 बीजापुर मैंगलोर एक्सप्रेस from बीजापुर to मैंगलोर via हुबली अरसीकेरे is standing on platform number 3. Passengers are requested to take their respective seats. ಗಾಬರಿಗೆ ಆಗೋದು ಎಕ್ಸಲೇಟರ್ ಗಾಬರಿಗೆ ಆಗೋದು ಚಂದ್ರು ಅಣ್ಣಾರ ಆ್ಯಕ್ಚುಲಿ ಚಂದ್ರ ಅಣ್ಣ ಇದ್ದಂದ್ರೆ ಒಂದೆರಡು ಮಾತುಗಳನ್ನ ಮುಗಿಸಿ ಲಿಫ್ಟ್ನಿಂದ ನಾವು ತೆಳಗಿಳಿದೇವೆ ಗದಗ ಸ್ಟೇಷನ್ ಇಸ್ ಮಸ್ತ್ ಅಲ್ಲ ಅಲ್ಲಿ ವಿಶ್ರಾಂತಿ ಕೊಠಡಿ ಒಳಗೆ ಹೋಗ್ಬಾ ವಿಶ್ರಾಂತಿ ಕೊಠಡಿಗಳನ್ನು ಎ ಸಿ ಟಿಕೆಟ್ ಇರೋ ಬಾ ಮತ್ತೆ ಇಲ್ಲಿ ಹೋಗ್ಬಾ ಬಾ ನೋಡ್ಬೋದು ಎ ಸಿ ಟಿಕೆಟ್ ಇರೋರಿಗೆ ಪ್ರಯಾಣಿಕರಿಗೆ ಮಾತ್ರ ಕೊಡಬೇಕಂತೇಳಿ ಐತಿ ನಾವು ಎ ಸಿ ಟಿಕೆಟ್ ಮಾಡಿದ್ವಿ ಹಾಂ ಇಲ್ಲೇ ವಾಶ್ ಮಾಡ್ಕೊಂಡು ಕಿಸಿಂದ From Hazrat Nizamuddin to Yeshwantpur via Hubli Arsikere is arriving shortly on platform number 1. ಪ್ರಯಾಣಿಕರು ದಯವಿಟ್ಟು ಗಮನಿಸಿ ರೈಲು ಸಂಖ್ಯೆ 1, 2, 6, 5, 0 ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ Hazrat Nizamuddin ಇಂದ ರವಾನಿಸಿ Hubli ಅರಸೀಕೆರೆ ಮಾರ್ಗವಾಗಿ ಯಶವಂತಪುರ್ಗೆ ಹೋಗುವ ಪ್ಲಾಟ್ಫಾರ್ಮ್ ಸಂಖ್ಯೆ 1 ಕೆಲವೇ ಕ್ಷಣದಲ್ಲಿ ಬಂದು ಸೇರಲಿದೆ. ಸ್ನೇಹಿತರೆ ನಾನೀಗ ಗದಗ ರೈಲ್ವೆ ಸ್ಟೇಷನ್ ಹತ್ತಿರದಲ್ಲಿದ್ದೀನಿ. ಸೊ ಯಾಕಪ್ಪ ಅಂತಂದರೆ ನಾವು ಸ್ವಲ್ಪ ನಮ್ಮ ಟ್ರೈನ್ ಅಂದರೆ ಒಂದು ಚೆನ್ನೈನ ಎಕ್ಸ್ಪ್ರೆಸ್ ತಿರುಪತಿಗೆ ಹೋಗಲು ನಮಗೆ ರೇಣಿಗುಂಟ ಮಾರ್ಗವಾಗಿ ಚೆನ್ನೈಗೆ ಹೋಗುವಂಥ ಟ್ರೈನ್ನ ನಾವು ಬುಕ್ ಮಾಡಿದ್ದೀವಿ. ಸೊ ಆ ಒಂದು ಟ್ರೈನ್ ರಾತ್ರಿ 10:20 ಸೊ ಆ ಒಂದು ಟ್ರೈನ್ ಬರೋವರೆಗೆ ನಾವೀಗ ಏನು ಮಾಡಬೇಕಂತೇಳಿ ಇಲ್ಲಿ ಸ್ಟೇಷನ್ ಹತ್ತಿರದಲ್ಲೇ ಬಂದಿವಿ. ಇಲ್ಲಿ ಒಂದು ದೇವಸ್ಥಾನ ಇದೆ, ಭಾಳ ಸುಂದರವಾದ ದೇವಸ್ಥಾನ ಮತ್ತು ದುರ್ಗಾದೇವಿಯ ದೇವಸ್ಥಾನ ಇದೆ ಸ್ನೇಹಿತರೆ. ಸೊ ನೋಡ್ಬೋದು ಈ ಒಂದು ದೇವಸ್ಥಾನದಲ್ಲಿ ನಾವು ಸ್ವಲ್ಪ ಹೊಟ್ಟೆಗೆ ಊಟ ಹಾಕ್ಕೊಂಡು ನಂತರ ಸ್ಟೇಷನ್ಗೆ ಹೋಗಿ ನಾವು ಟ್ರೈನ್ ಮುಖಾಂತರ ಟ್ರೈನಲ್ಲಿ ಹೋಗ್ಬೇಕಂತ ವಿಚಾರ ಮಾಡಿದ್ವಿ. ಸೊ ಅಲ್ಲಿವರೆಗೂ ದೇವಿಯ ದರ್ಶನ ತೊಗೊಂಡು ಮತ್ತು ಸ್ವಲ್ಪ ಅಲ್ಪಾಹಾರ ಊಟ ಮಾಡ್ಕೊಂಡು ಹೋಗ್ಬೇಕಂತ ಇಲ್ಲಿ ಬಂದೇ ನೋಡಿ ಸ್ನೇಹಿತರೆ. ದುರ್ಗಾದೇವಿಯ ಮಂದಿರ ಇದಕ್ಕೆ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರದಲ್ಲೇ ಇದೆ. ನೋಡ್ಬೋದು ನೀವು ಎಷ್ಟು ಸುಂದರವಾಗಿದೆ ದೇವಿಯ
ಹಾಂ ಎಷ್ಟು ಸುಂದರವಾಗಿದ್ದಾಳೆ ದೇವಿ ನೋಡಿದ್ರಲ್ಲ. ಸೊ ಇವಾಗ ನಾವು ಇಲ್ಲಿ ಊಟಕ್ಕೆ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಪೆನ್ ಒಳಗೈತೀನಿ ಬ್ಯಾಗ್ನ, ಪೆನ್ ಇಲ್ಲ. ಹೊರಗಡೆ ಇಡ್ಲಿ ತೊಗೊಂಬಂದೇವಿ, ಇಡ್ಲಿ ಚಟ್ನಿನೂ ಬಿಡಾಕತ್ತೇವಿ, ಮತ್ತು ಚಪಾತಿ, ವಡೆ, ಮೊಸರು, ಬದ್ನಿಕಾಯಿ ಪಲ್ಯ, ಮೆಣಸಿನ್ಕಾಯಿ, ಮಜ್ಜಿಗೆ, ಶಾವಿಗೆ ಮಚ್ಚಿ. ಚಂದ್ರವನವ್ರು ಏನಂತೀರಿ ಊಟದ ಬಗ್ಗೆ? ಗಿಚ್ಚಾಗ್ಯದ ಊಟ, ಭಾಳ ಮಸ್ತ್ ಆಗ್ಯದ ಊಟ. ಫಸ್ಟ್ ಕ್ಲಾಸ್ ಕಕ್ಕರಕ್ಕೆ ನೋಡ್ರಿ, ಕಕ್ಕರ ಆ್ಯಕ್ಚುಲಿ ಕಕ್ಕರ ಇಷ್ಟು ಮಸ್ತ್ ಊಟ ಯಾವತ್ತೂ ಆಗಿದ್ದಿಲ್ಲ ರೀ. ದೇವಿ ದುರ್ಗಾದೇವಿ ಗುಡಿ ಬಳಿ ಫಸ್ಟ್ ಕ್ಲಾಸ್ ಊಟ ಮಾಡತ್ತೇವೆ. ಊಟ ಮಾಡಿ ಸೀದಾ ಸ್ಟೇಷನ್ಗೆ ಹೋಗ್ತೀವಿ. ಬಾಯ್. ಮಸ್ತ್ ಊಟ ಮಾಡಿದೇವೆ ರೀ. ಊಟ ಈಗ ಜಸ್ಟ್ ಆಯಿತು, ಊಟ ಅಂತೂ ಆಯ್ತಲ್ಲ. ಇನ್ನು ಈಗ ಟೈಮ್ ಎಷ್ಟಾಗ್ಯದಪ್ಪ ಅಂದ್ರೆ 8:30 ಆಗ್ಯದ. ಸೊ ಇನ್ನು ರೈಲ್ವೆ ಬರ್ಬೇಕಾದ್ರೆ 10 ಗಂಟೆ 20 ನಿಮಿಷ ತನಕ ನಾವು ಕಾಯಬೇಕಾಗುತ್ತೆ. ಅದಕ್ಕೆ ರೈಲ್ವೆ ಸ್ಟೇಷನಲ್ಲಿ ಹೋಗಿ ಕೂಡೋ ಬದಲಿ ಸೊ ಇಲ್ಲೇ ಊಟ ಮಾಡಿ ದುರ್ಗಾದೇವಿ ದೇವಸ್ಥಾನದ ಮುಂಭಾಗದಲ್ಲೇ ನಾವು ಜಸ್ಟ್ ವಾಕಿಂಗ್ ಮಾಡಕತ್ತೀವಿ. ವಾಕಿಂಗ್ ಮಾಡ್ಬೋದು, ಅಡ್ಡಾಡ್ಕೊಳಕ್ಕೆ ಇಲ್ಲ. ಊಟ ಮಾಡೇವಲ್ಲ ರೀ, ಮತ್ತು ಊಟ ಮಾಡಿ ಸುಮ್ಮನೆ ವಾಕಿಂಗ್ ಮಾಡಿದ್ರೆ ಒಂದು 2 ರೌಂಡ್. ರೈಲ್ವೆ ಸ್ಟೇಷನ್ ಭಾಳನಿಲ್ಲ, ಅಲ್ಲಿಂದ ಕಾಣ್ತಲ್ಲ ಅದೇ ರೈಲ್ವೆ ಸ್ಟೇಷನ್. ಸುಮ್ಮನೆ ಚಂದ್ರು ಅಣ್ಣ ಕ್ಲಿಯರ್ ಬರ್ತದೆ ನೋಡಿ.